ಆ ಎರಡು ನಕ್ಷತ್ರಗಳು ನಾವಿಬ್ರು ಅಂತ ಅನಿಸ್ತಿದೆ. ಒಂದು ನೀನು, ಇನ್ನೊಂದು ನಾನು. ಇಡೀ ಆಕಾಶದಲ್ಲಿ ನಾವಿಬ್ರೆ. ಆ ಎರಡು ನಕ್ಷತ್ರಗಳ ಮಧ್ಯೆ ಇನ್ನೊಂದು ನಕ್ಷತ್ರ ಬಂದ್ರೆ ನೋಡು ಚಂದು, ನಮ್ಮಿಬ್ರು ಮಧ್ಯೆ ಯಾರಾದ್ರೂ ಬಂದ್ರೆ ನಾನು ಅದನ್ನ ಸಹಿಸ್ಕೊಳ್ಳೋದಿಲ್ಲ. ನಾನು ಹುಟ್ಟಿರೋದೇ ನಿನಗೋಸ್ಕರ. ನೀನು ನನ್ನವನು. ನಿನ್ನ ಪ್ರೀತಿ ನನಗೆ ಮಾತ್ರ ಸಿಗ್ಬೇಕು. ನಮ್ಮಿಬ್ರು ಮಧ್ಯೆ ಯಾರಾದ್ರೂ ಬಂದ್ರೆ ಕೊಂದು ಹಾಕ್ಬಿಡ್ತೀನಿ. ಚಂದು, ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡು. ನಮ್ಮಿಬ್ರು ಮಧ್ಯೆ ಯಾರೂ ಬರೋದಿಲ್ಲ. ಚಂದು, ನೆಕ್ಸ್ಟ್ ಇಯರ್ ನ್ಯೂ ಇಯರ್ ಇದೇ ಥರ ಸೆಲೆಬ್ರೇಟ್ ಮಾಡೋಣವಾ? ಶ್ರುತಿ, ಈಗ ನಿದ್ದೆ ಬರ್ತಿಲ್ವಾ ನಿಂಗೆ? ಇಲ್ಲ. ಯಾಕೆ? ನಿನಗೆ ನಿದ್ದೆ ಬರ್ತಿದ್ಯಾ? ಹೋಗೋಣ. ಬಾ, ಹೋಗಿ ಮಲ್ಕೋಣ. ಆದರೆ ಒಂದು ಕಂಡೀಷನ್. ನೆಮ್ಮದಿಯಿಂದ ನಿದ್ದೆ ಮಾಡಕ್ ಬಿಡ್ತೀಯ ಅಂದ್ರೆ ಒಂದಲ್ಲ 1000 ಕಂಡೀಷನ್ ಆದ್ರೂ ಓಕೆ. ನಾನು ನಿನ್ನ ಜೊತೆನೇ ಮಲ್ಕೊಳ್ಳ? ನಿನಗೇನು ತಲೆ ಕೆಟ್ಟಿದ್ಯಾ? ಯಾಕೆ? ಆಹಾ, ಚಿಕ್ಕ ಮಗು ನೀನು. ಏನು ಕಂಡೀಷನ್ ಆಗ್ತದೆ ಅಂತ ಅರ್ಥನೇ ಆಗಿಲ್ಲ ನಿನಗೆ. ಅದ್ರಲ್ಲಿ ಏನೋ ತಪ್ಪು. ನಾವಿಬ್ರು ಮದುವೆ ಆಗ್ತಿದ್ದೀವಿ ತಾನೆ? ಆಗ್ತೀವಿ, ಆಗಿದ್ದೀವಿ. ಇವೆರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆಯಮ್ಮ. ನಾವು ಪ್ರೀತಿಸಕ್ಕೆ ಶುರು ಮಾಡಿ 3.5 ವರ್ಷ ಆಗಿದೆ. ಹೇಗಿದ್ರು ಈ ವರ್ಷ ಮದುವೆ ಆಗ್ತಿದ್ದೀವಿ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ಇರಲಿ. ಅಯ್ಯೋ ಹೋಗೋ ನೀನು. ನಾನೇ ಅಡ್ವಾಂಟೇಜ್ ಕೊಡ್ತಿದ್ರು ನೀನು ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಈ ಜನರೇಷನ್ ಪೀಸ್ ಅಲ್ಲ ಬಿಡು, 1947 ಪೀಸ್ ನೀನು. ಯಾವ ಜನರೇಷನ್ ಕೂಡ ಅಡ್ವಾಂಟೇಜ್ನ ಮಿಸ್ಯೂಸ್ ಮಾಡ್ಕೊಂತ ಹೇಳಲ್ಲ. ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿದ್ದರೆ ಪ್ರೀತಿಸೋರು ಯಾವ ತಪ್ಪನೂ ಮಾಡಲ್ಲ. ಪ್ರೀತಿನ ಅಪವಿತ್ರ ಮಾಡ್ಕೊಳ್ಳಲ್ಲ. ಪ್ರೀತಿಗೆ ಪ್ರೀತಿ ಅಂತ ಅಷ್ಟೇ ಅರ್ಥ, ಬೇರೆ ಇನ್ನೇನೂ ಇಲ್ಲ. ಏಯ್, ನಾನು ಏನು ಹೇಳ್ದೆ ಅಂತ ಇಷ್ಟೊಂದು ಮಾತಾಡ್ತಿದ್ಯಾ? ಹುಟ್ಟು ಪಾಪು ಥರ ನಿನ್ ಮಲ್ಕೋತೀನಿ ಎಂದೆ ಅಷ್ಟೇ. ಅದಕ್ಕಿನ್ನೂ ಟೈಮ್ ಇದೆ. ಯಾವಾಗ ಏನೇನಾಗಬೇಕು ಅದು ಅವಾಗಲೇ ಆಗಬೇಕು. ಚಂದು, ಚಂದು, ನಿನ್ ಬಗ್ಗೆ ಎಷ್ಟು ಹೆಮ್ಮೆ ಅನ್ಸತ್ತೆ ಗೊತ್ತಾ? ಎಷ್ಟು ಒಳ್ಳೆ ಮನ್ಸು ನಿಂದು. ನೀನು ಚಿನ್ನು ಇಷ್ಟು ಒಳ್ಳೆಯವರಾಗೋದಕ್ಕೆ ಹೇಗೋ ಸಾಧ್ಯ? ಅರೆ, ಈ ಚಿನ್ನು ಎಲ್ಲಿ ಹೋದ್ಲು? ತಪ್ಪು 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 ದೇವ್ರೆ, ಇದೇನಾಗ್ತಿದೆ ನನಗೆ? ಅವ್ರು ಹೇಳೋದಕ್ಕೆ ಒಪ್ಪಿಗೆ ಕೊಟ್ಟೆ ತಾನೆ ನಾನು ಈ ಮನೆಗೆ ಬಂದಿದ್ದು. ಬಂದ್ಮ್ಯಾಗೆ ಇದೇನಾಗ್ತಿದೆ ನನಗೆ? ಯಾಕೆ ಏನೇನೋ ಯೋಚನೆ ಬರ್ತದೆ ನನಗೆ. ಇದು ಹಿಂಗೆ ಆದರೆ ನನಗೇನೋ ಆಗೋಯ್ತದೆ. ಇದಕ್ಕೀಗಲೇ ಕೊನೆ ಆಡಬೇಕು. ಚಂದು, ಇಷ್ಟು ರೊಮ್ಯಾಂಟಿಕ್ ಆಗಿ ಯಾವತ್ತಾದ್ರೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ಯಾ? ಚಂದು, ನಿನ್ನನ್ನೇ ಕೇಳ್ತಿರೋದು. ಸೆಲೆಬ್ರೇಟ್ ಮಾಡಿದ್ರೆ ನಿನ್ ಜೊತೆನೆ ಮಾಡಿರ್ಬೇಕು. ಮಾಡಿದಿನಾ? ಹೌದಲ್ವಾ?
ಸೀರಿಯಸ್ಲಿ ನನಗೆ ನಿದ್ದೆ ಬರ್ತಿಲ್ಲ. ಆದ್ರೆ ನನಗೆ ನಿದ್ದೆ ಬರ್ತಿಲ್ವಲ್ಲ ಚಂದು. ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅಂತ ಅನಿಸ್ತಿದೆ. ನೋಡು ಶ್ರುತಿ, ನೀ ಇದೇ ರೀತಿ ಹಠ ಮಾಡ್ತಿದ್ರೆ ನಾನು ನಿನ್ನ ಜೊತೆ ಯಾವತ್ತೂ ನೈಟ್ ಪಾರ್ಟಿಸೇ ಮಾಡಲ್ಲ. ಹೋಗು. ಇವಾಗ ಏನೋ ಆಯ್ತು. ಚಳಿ ಆಗ್ತಾ ಇದೆ ನನಗೆ. ಚಂದು, ನಾನು ಇರ್ಬೇಕಾದ್ರೂ ನಿನಗೆ ಚಳಿ ಆಗತ್ತಾ? ಆಗ್ತಿರೋದಕ್ಕೆ ಹೇಳ್ತಿರೋದು ತಾಯಿ. ಸರಿ, ಹೋಗೋಣ. ಹೋಗೋಣವಾ? ಬಾ. ಆದ್ರೆ ಒಂದು ಕಂಡೀಷನ್. ಮತ್ತೆ ಕಂಡೀಷನಾ? ಏನದು? ನಾನೇ ನಿನ್ನನ್ನು ಎತ್ಕೊಂಡು ಹೋಗು ಅಂತ ಹೇಳ್ತಿಲ್ಲ. ನನ್ನ ಕೈ ಹಿಡ್ಕೊಂಡು ನನ್ನ ರೂಮ್ ತನಕ ಬಿಟ್ರೆ ಅಷ್ಟೇ ಸಾಕು. ಓಕೆ. ಮತ್ತೇನೇ? ಚಂದು, ಮದುವೆ ಆದ್ಮೇಲೂ ನನ್ನನ್ನು ಇಷ್ಟೇ ಪ್ರೀತಿಸ್ತೀಯ ಅಲ್ವಾ? ಇದಕ್ಕಿಂತ ಜಾಸ್ತಿ ಪ್ರೀತಿಸ್ತೀನಿ. ನಿಜವಾಗ್ಲೂ? ನಿಜವಾಗ್ಲು. ಇಲ್ಲದೆ ಹೋದ್ರೆ ನೀನು ನನ್ನನ್ನು ಬದುಕೋದಕ್ಕೆ ಬಿಡ್ಬೇಕಲ್ಲ. ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ತೀಯ, ಆಮೇಲೆ ನಾನು ಎಲ್ಲಿಗೆ ಹೋಗ್ಲಿ? ಹೌದು, ನಾನು ಹಾಗೇನೆ. ಮದುವೆ ಆದ್ಮೇಲೆ ನೀನು ನನ್ನ ಮಾತು ಕೇಳಲೇಬೇಕು. ಕುತ್ಕೋ ಅಂದ್ರೆ ಕುತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು, ಕತ್ತಿಸ್ಕೊಂಡ್ರೆ ಕತ್ತಿಸ್ಬೇಕು. ಚಂದು, ಹೋಗೋಣವಾ? ಬಾ ಬಾರೆ. It's all yours. Good night. Sleep well. ಚಂದು, ನೀನು ಇಲ್ಲೇ ಮಲ್ಕೊಳೋ. ನಾನು ಬೇಕಿದ್ರೆ ಕೆಳಗಡೆ ಮಲ್ಕೋತೀನಿ. ನಿಂಗೊಂಚೂರು ಡಿಸ್ಟರ್ಬ್ ಮಾಡಲ್ಲ, ಪ್ರಾಮಿಸ್. ಬೆಂಕಿ ಮುಂದೆ ಬೆಣ್ಣೆ ಇಟ್ಟು ಆಟ ನೋಡೋಣ ಅಂತಿದ್ಯಾ? ಪ್ರೀತಿ ಯಾವತ್ತಿದ್ರೂ ಪವಿತ್ರವಾಗಿರ್ಬೇಕು. ನಿನಗೆ ಬೇಜಾರಾಗ್ತಿದ್ರೆ ಬೇಕಿದ್ರೆ ಚಿನ್ನು ಜೊತೆ ಹೋಗಿ ಅವಳ ರೂಮಲ್ಲೇ ಮಲ್ಕೋ. ನಾನು ನಿನ್ನ ರೂಮಲ್ಲೇ ಒಬ್ಬನೇ ಇರ್ತೀನಿ. ಹಾಗಿದ್ರೆ ನನ್ನ ಜೊತೆ ಇರೋದಿಲ್ವಾ? ಚಂದು, ನಿನ್ನಂಥ ಒಳ್ಳೆ ಹುಡುಗನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತಾ? ಈಗೇನು ನಿನ್ನನ್ನು ನಾನೇ ಕೈ ಇಟ್ಕೊಂಡು ಚಿನ್ನು ರೂಮ್ ತನಕ ಕರ್ಕೊಂಡು ಹೋಗ್ಬಿಡ್ಬೇಕಾ? ಹಾಗೆ ಹೇಳು ಮತ್ತೆ. ಬಾ. ಓಕೆ. ಗುಡ್ ನೈಟ್. ಗುಡ್ ನೈಟ್. ಏನು ಮಾಡ್ತಾ ಇದ್ದೀಯ ಶ್ರುತಿ? ರೊಮ್ಯಾನ್ಸ್ ಮಾಡ್ತೀನಿ. ಶ್ರುತಿ, ಚಿನ್ನು. ಚಂದು, ಚಿನ್ನು ಹಾಸಿಗೆಗೆ ಬಿದ್ದಿದ ತಕ್ಷಣ ಕಣ್ ತುಂಬ ನಿದ್ದೆ ಬರುತ್ತೆ. ಶ್ರುತಿ, ಯಾಕೋ ನೀರಿಂದ ಹೊರಗಡೆ ಬಿದ್ದಿರೋ ಮೀನ್ ಥರ ಚಡಪಡಿಸ್ತಿದ್ಯಾ? ಈ ಚಂದು ಚಂದು, ನ್ಯೂ ಇಯರ್ ಗಿಫ್ಟ್ ಕೊಡಲ್ವಾ? ಏನು ಬೇಕು? ನಿನ್ನ ಮನ್ಸು ಏನು ಹೇಳುತ್ತೋ ಅದು, ನಿನ್ನ ಹೃದಯ ಏನು ಕೊಡುತ್ತೋ ಅದು. ನೀನೇನೇ ಕೊಟ್ಟರು ನನಗದು ತುಂಬ ಪ್ರೆಷಿಯಸ್.
ಸರಿ, ಅದು ನಾಳೆ ನಿನ್ನ ಕಣ್ಣೆದುರುಗಡೆ ಇರುತ್ತೆ. ಅದು ಸರಿ, ಬರೀ ತಗೊಳ್ಳೋದೇ ಆಯಿತು ನಿಂದು. ನನಗೇನು ಗಿಫ್ಟ್ ಮಾಡಲ್ವಾ? ನನ್ನನ್ನೇ ಕೊಟ್ಟಿದ್ದೀನಲ್ಲ. ಆಹಾ, ಜಾಣೆ. ನಾನು ನನ್ನನ್ನೇ ಕೊಟ್ಟಿದ್ದೀನಲ್ಲ ನಿಂಗೆ. ದಟ್ಸ್ ಓಕೆ. ಗಿಫ್ಟ್ ತಾನೇ ಬೇಕು ನಿಮಗೆ. ನಾಳೆ ರೆಡಿ ಇರುತ್ತೆ. ಬಾಯ್ ಚಂದು. ಗುಡ್ ನೈಟ್. ಶೋ ಎಚ್ಚರನೇ ಆಗಲಿಲ್ಲ. ಸ್ವೀಟ್ ಮಾಡಲಿಲ್ಲ ಅಂದ್ರೆ ಗೊಂಬೆ ನನ್ನ ಬೇಡ ಬೇಡ, ಟೈಮ್ ಆಗೋಗಿದೆ. ಏನು ಮಾಡೋಕ್ಕಾಗತ್ತೆ? ನೀನು ಮಾಡಿರೋ ತಪ್ಪಿಗೆ ಚಂದು ಹತ್ರ ನಾನು ಕ್ಷಮೆ ಕೇಳ್ತೀನಿ. ಕಟ್ಕೊಂಡಿರೋ ತಪ್ಪಿಗೆ ಅನುಭವಿಸ್ಲೇಬೇಕಲ್ಲ. ನೀನು ಈ ರೀತಿ ಮನೆ ಕೆಲಸದೋಳ್ ಥರ ಇದ್ದರೆ ನನಗೆ ಯಾವ ತೊಂದರೆನೂ ಇಲ್ಲ. ಅದನ್ನು ಬಿಟ್ಟು ಈ ಮನೆ ಮಗಳ ಥರ ಮೆರಿತಿರ್ತೀಯಲ್ಲ, ಅದನ್ನ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ನೋಡು, ಗೊಂಬೆನ ಚಂದುನ ಒಟ್ಟಿಗೆ ಇರೋದಕ್ಕೆ ಬಿಡು. ಅವಳು ಚಿನ್ನು ಅಂತ ಕರೆದಿದ ತಕ್ಷಣ ನೀನು ಸದಾರಾಮೆ ಥರ ನುಲ್ಕೊಂಡು ಹೋಗ್ಬಿಡ್ಬೇಡ. ಅವಳು ಕರೆದ ತಕ್ಷಣ ನೀನು ಹೋಗಬೇಕು ಅನ್ನೋದೇನೂ ಇಲ್ಲ. ಅರ್ಥ ಆಯ್ತಾ? ನೀನು ಎಲ್ಲದಕ್ಕೂ ಕೋಲೆ ಬಸವನ್ ಥರ ತಲೆ ಅಲ್ಲಾಡಿಸ್ಬೇಡ. ನೀನು ಸರಿ ಇರ್ತೀನಿ ಅಂದ್ರು ಇದ್ದಾಳಲ್ಲ ನನ್ನ ಮಗಳು, ಅವಳು ಬಿಡ್ಬೇಕಲ್ಲ. ಇನ್ನೂ ಅವಳು ಇದ್ದಿಲ್ವಾ? ಗೊಂಬೆ 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 ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಚಿಕ್ಕಿ. ನಿನಗಿನ್ನು ಈಗ ಬೆಳಗಾಯ್ತಾ? ಟೈಮ್ ಎಷ್ಟು ಗೊತ್ತಾ ನಿನಗೆ? ಇನ್ನು 1 hour ಆದರೆ ಸೂರ್ಯ ಅರ್ಧ ದಿನಾನೇ ಕಳೆದಿರ್ತಾನೆ. ಇಷ್ಟೊತ್ತು ಮಲ್ಕೊಂಡ ನಾನು. ರಾತ್ರಿ ನಿದ್ದೆ ಮಾಡಿದ್ಯಾ? ಹ್ಞೂ ಮಮ್ಮಿ, ಸುಖವಾಗಿ ನಿದ್ದೆ ಮಾಡಿದ್ದಕ್ಕೆ ಇಷ್ಟೊತ್ತಿಗೆ ಗೆದ್ದಿದ್ದು. ಐ ಮಡಿ ಹೆಂಗ್ಸು ಮುದ್ದ ಕಾಣ್ತಿದ್ಯಾ ಕಣೆ. ಚಿನ್ನು, ನನಗೆ ಹೇಳ್ದೆ ಕೇಳ್ದೆ ನನ್ನನ್ನು ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ಯಲ್ಲ, ಇದು ಸರಿನಾ? ಅಕ್ಕ ತುಂಬ ನಿದ್ದೆ ಬರ್ತಾಯಿತ್ತು, ಅದಕ್ಕೆ ಮನಿಕೊಂಡ್ಬಿಟ್ಟೆ. ಅದೇನೇ ನೀನು ಚಂದು ನಿದ್ದೆ ನಿದ್ದೆ ಅಂತ ಒದ್ದಾಡ್ತಿರ್ತೀರಾ. ನೆನೆ ಅವನು ಅಷ್ಟೇ, ಶ್ರುತಿ ನಿದ್ದೆ ಬರ್ತಿದೆ ಶ್ರುತಿ ನಿದ್ದೆ ಬರ್ತಿದೆ ಅಂತ ಎಷ್ಟು ಇರಿಟೇಟ್ ಮಾಡ್ತಿದ್ದ ಗೊತ್ತಾ. ಚಿನ್ನು, ಚಂದು ನೆಬ್ಸಿದ್ಯಾ? ನಾನಾ? ಇಲ್ಲಪ್ಪ. ಸರಿ, ಹೋಗೋನು ನೆಬ್ಸು. ಕಾಫಿ ಸಕ್ಕತ್ತಾಗಿ ಮಾಡಿದ್ಯಾ, ಅವನಿಗೂ ಕೊಟ್ಬಿಡು. ಅಕ್ಕ, ಇದು ಟೀ ಕಾಫಿ ಥರ ಇದೆಯಾ? ಅಯ್ಯೋ, ನನಗೆ ಕಾಫಿಗೆ ಟೀಗೆ ವ್ಯತ್ಯಾಸನೇ ಗೊತ್ತಾಗಲ್ಲ ಕಣೆ. ಹೋಗಿ ಕೊಟ್ಬಿಟ್ಟು ಬಾ. ಅಕ್ಕ, ಯಾಕೆ ಅಷ್ಟೊಂದು ಹೆದರ್ಕೋತಿದ್ಯಾ? ಅವನೇನು ಹುಲಿನ ಸಿಂಹನ? ಹೋಗಿ ಕೊಟ್ಬಿಟ್ಟು ಬಾ. ಅಕ್ಕ, ಚಿನ್ನು, ಒಂದ್ಸಲ ಹೇಳಿದೀನಿ ಕೇಳಬೇಕು ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ? ಹೋಗೋ. ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ದೇವ್ರೆ,
ಭಕ್ತರನ್ನ ನೀನು ಯಾವಾಗಲೂ ಪರೀಕ್ಷೆ ಮಾಡ್ತೀಯ ಅಂತ ನನ್ನ ತಾತಮ್ಮ ಯಾವಾಗಲೂ ಹೇಳ್ತಿತ್ತು. ಆದರೆ ಈ ಅಕ್ಕ ನನಗೆ ದಿನಕ್ಕೊಂದು ಪರೀಕ್ಷೆ ಇಟ್ಟಿರ್ತಾಳೆ. ಏನು ಮಾಡ್ತಾಳವಳು? ಈ ಟೀ ತಗೊಂಡು ನಾನು ಹೋಗ್ಬೇಕಂತೆ. ಇದು ಸರಿನಾ? ಈಗೇನು ಮಾಡ್ಲೋ? ಅವ್ರನ್ನ ನೋಡಿದ್ರೆ ನನ್ನ ಕೈ ಕಾಲೇ ಆಡೋಕ್ಕಿಲ್ಲ. ವಾ, ನನ್ನೇ ಅಂತೂ ನಕ್ಕು ನಕ್ಕು ಸಾಕಾಯ್ತು ನನಗೆ. ಕೆನ್ನೆ ಎಲ್ಲ ನೋವು ಬಂತು ಕಣೆ. ಅದೆಷ್ಟು ಕಾಮಿಡಿ ಮಾಡ್ತಾನ ಚಂದು. ಹೌದು ಕಣೆ, ಚಂದು ಎಷ್ಟು ನಗಿಸ್ದ ಅಲ್ವಾ? ಚಂದು ನೀನು ಫ್ರೆಶ್ ಆಗಿ ಬಂದ್ಬಿಡ್ತಾನೆ ಅಕ್ಕ. ಅಷ್ಟರಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡಬೇಕು. ನೀನೇನು ಅಡುಗೆ ಮಾಡ್ತೀಯ ಹೇಳು, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಡೋಂಟ್ ವರಿ ಕುಮುದ, ನಾನು ಆಗಲೇ ಎಲ್ಲ ರೆಡಿ ಮಾಡಾಯ್ತು. ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಯಾ? ಎಸ್. ಮಮ್ಮಿ ಸ್ವೀಟ್ ಏನು ಮಾಡಿದ್ಯಾ? ಸಾರಿ ಗೊಂಬೆ, ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಕೊಂಡೆ. ಶಾವಿಗೆ ಪಾಯಸ ಮಾಡಿದ್ದೇನೆ. ಪರವಾಗಿಲ್ಲ ಬಿಡು ಮಮ್ಮಿ. ಚಿನ್ನು ಅವನಿನ್ನೂ ಎದ್ದಿಲ್ವಾ? ಕುಂಭಕರ್ಣನ್ ವಂಶ ಒಂದು. ತಡಿ, ನಾನೇ ಎದ್ದೇಳಿಸ್ಬಿಟ್ಟು. ಅಕ್ಕ ಅವ್ರಲ್ಲಿಲ್ಲ ಅಕ್ಕ. ಇಲ್ಲ ಅಂದ್ರೆ ಏನರ್ಥ? ಅವ್ರ ರೂಮ್ನಾಗಿಲ್ಲ. ಗೊಂಬೆ, ಅವನಾಗಲೇ ಎದ್ದು ಫ್ರೆಶ್ ಆಗ್ತಿದ್ದೆ. ಬಾತ್ರೂಮಲ್ಲಿ ಇದ್ದಾನೆ ಅನ್ಸುತ್ತೆ ಕಣೆ. ಅಕ್ಕ ಅವ್ರು ಅಲ್ಲೂ ಇಲ್ಲ.